ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿಂದ ಒಂದು ಹೊಸ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಿದ ಮನೆ ಕಥೆದು ವಿಡಿಯೋನ ಅವಾಗವಾಗ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗಂತೂ ಒಂದು ಹೊಸ ಸ್ಟೋರಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತುಂಬಿದ ಮನೆ ಕಥೆದು ಒಂದು ಹೊಸ ಅಧ್ಯಾಯ ಅಂತಲೇ ತಿಳ್ಕೊರಿ. ನೀವೆಲ್ಲರೂ ತುಂಬು ಕುಟುಂಬದ ವಿಡಿಯೋ ಇದ್ದರೆ ನಮ್ಗೆ ಚೆನ್ನಾಗಿ ಅನಿಸುತ್ತೆ. ನಮ್ಗೆ ಅದೇ ಥರ ಸ್ಟೋರಿ ಇಷ್ಟ ಅಂತ ಅಂದಿದ್ದಕ್ಕೋಸ್ಕರ ನಾನು ತುಂಬು ಕುಟುಂಬದ್ದೇ ಒಂದು ಹೊಸ ಸ್ಟೋರಿನ ತೊಗೊಂಡು ಬಂದಿದ್ದೀನಿ. ಈ ಸ್ಟೋರಿ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಇದು ಕೂಡ ತುಂಬು ಕುಟುಂಬದೇ ಇದೆ ಸ್ಟೋರಿ. ನೀವೆಲ್ಲರೂ ಇಷ್ಟಪಡ್ತೀರಾ ಅಂತ ಅಂದ್ಕೊಂಡು ಒಂದು ಹೊಸ ಸ್ಟೋರಿನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನನ್ನ ಹೆಸರು ಲಕ್ಷ್ಮೀನೇ ಇರುತ್ತೆ, ಇವ್ರ ಹೆಸರು ಮಂಜಪ್ಪ ಅಂತಲೇ ಇರುತ್ತೆ. ನಾನು ಈ ಮನೆಯ ಮೊದಲನೇ ಸೊಸೆ ಆಗಿರ್ತೀನಿ. ಈ ಮನೆಯಲ್ಲಿ ನಾವು 4 ಜನ ಅಣ್ತಂಬ್ರು ಇರ್ತೀವಿ, 2 ಹೆಣ್ಮಕ್ಳು ಇರ್ತಾರೆ. ನಾನು ಈ ಮನೆಗೆ ಸೊಸೆಯಾಗಿ ಬಂದಾಗ ನಮ್ಮ ಮಾವರು ಇರಲಿಲ್ಲ, ಅವ್ರು ಆಲ್ರೆಡಿ ತೀರ್ಕೊಂಡಿದ್ರು. ನಮ್ಮ ಅತ್ತೆಯವರು ಅಷ್ಟೇ ಇದ್ದರು. ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ಅವರು ತೀರ್ಕೊಂಡ್ರು. ಹಾಗಾಗಿ ಈ ಮನೆ ಜವಾಬ್ದಾರಿನೆಲ್ಲ ನಾನೇ ತೊಗೊಂಡಿದ್ದೀನಿ. ಅವಾಗಿಂದ ಈ 3 ಜನ ಇದ್ದಾರಲ್ಲ, ಈ 3 ಜನನ ನಾನು ನನ್ನ ಸ್ವಂತ ಮಕ್ಕಳ ಥರನ ಸಾಕಿದ್ದೀನಿ. ನಮಸ್ಕಾರ, ನನ್ನ ಹೆಸರು ದ್ಯಾಮಪ್ಪ ಅಂತ. ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ. ನನ್ನ ಹೆಸರು ರವಿಕುಮಾರ್ ಅಂತ. ಎಲ್ಲರೂ ನನಗೆ ರವಪ್ಪ ಅಂತ ಕರೀತಾರೆ. ನನ್ನ ಹೆಸರು ಗಂಗಾಧರ ಅಂತ. ನನಗೆಲ್ಲರೂ ಗಂಗಪ್ಪ ಅಂತ ಕರೀತಾರೆ. ಒಬ್ಬೊಬ್ಬರು ಗಂಗಾಧರ ಅಂತಲೇ ಕರೀತಾರೆ. ನಾನು ಇವಾಗ ಈ ವರ್ಷ 10ನೇ ಕ್ಲಾಸ್ ಮುಗಿದಿದೆ. ಈ ಮುಂದಿನ ವರ್ಷದಿಂದ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ನಾನು ಕೂಡ ಹೊಲದಲ್ಲಿ ಕೆಲಸ ಮಾಡ್ತೀನಿ. ಇನ್ನು 2 ಹೆಣ್ಮಕ್ಳಿದಾರಲ್ಲ, ಈ ಮನೆ ಹೆಣ್ಮಕ್ಳು, ಅವರಿಬ್ಬರದು ಕೂಡ ಮದುವೆ ಆಗಿದೆ. ಅವರಿಬ್ಬರನ್ನು ಪರಿಚಯ ಮಾಡಿಸ್ತೀನಿ. ಮುಂದಿನ ಸ್ಟೋರಿ ಕಂಟಿನ್ಯೂ ಆಗುತ್ತಲ್ಲ, ಅವಾಗ ಅವರಿಬ್ಬರನ್ನು ಕೂಡ ಪರಿಚಯ ಮಾಡಿಸ್ತೀನಿ. ಇವಾಗ ಮೊದಲು ಇವರು 4 ಜನ ಅಣ್ತಂಬ್ರು, 2 ಹೆಣ್ಮಕ್ಳು ಇರ್ತಾರೆ, ಅವ್ರದ್ದು ಆಮೇಲೆ ಪರಿಚಯ ಮಾಡಿಸ್ತೀನಿ. ನಾನು ಈ ಮನೆಯದು ಮೊದಲನೇ ಸೊಸೆ. ಇವರು 3 ಜನದ್ದು ಇನ್ನೂ ಮದುವೆ ಆಗಿಲ್ಲ. ಹಾಗೆ ನನಗೆ 2 ಮಕ್ಕಳಿದ್ದಾರೆ. ಹಾಂ, ಇವರಿಬ್ಬರು ನನ್ನ ಮಕ್ಕಳು. ಅವನು ದೊಡ್ಡವನು ರಮೇಶ ಅಂತ, ಈಕಿ ಸಣ್ಣಕ್ಕಿ ಸುರೇಖಾ ಅಂತ. ನನ್ನ ಮಗಳು ಈಗ 5ನೇ ಕ್ಲಾಸ್ ಓದಾಕ ಕುಂತಾಳ್ರಿ. ನನ್ನ ಮಗ ಈಗ 7ನೇ ಕ್ಲಾಸ್ ಮುಗೀತು ನೋಡ್ರಿ. ಒಂದು ಏನು ಗಂಗಪ್ಪಂದ ನೋಡಿದರೆ ಇವಾಗ 10ನೇ ಕ್ಲಾಸ್ ಮುಗೀತು. ನಮ್ಮ ರಮೇಶಂದ ನೋಡಿದರೆ ಈಗ 7ನೇ ಕ್ಲಾಸ್ ಮುಗೀತಲ್ಲ, ಏನಿದು ಅಂತ ಯೋಚನೆ ಮಾಡಾಕೊಂತೀರನ. ನನಗೆ ಮದುವೆಯಾಗಿ ಬಂದಮೇಲೆ ಲಘುನ ಮಕ್ಕಳಾಗಲಿಲ್ಲ ರೀ. ಒಂದು ಸ್ವಲ್ಪ ಲೇಟಾಗಿ ಮಕ್ಕಳಾತು. ನಾನು ಮದುವೆಯಾಗಿ ಈ ಮನೆಗೆ ಬಂದು ಆದಮೇಲೆ ನಮ್ಮ ಅತ್ತಿಗೆ ಇನ್ನೊಂದು ಮಗ ಹುಟ್ಟಿದಾರೆ. ಅವನ ರೀ ನಮ್ಮ ಗಂಗಪ್ಪ ಹುಟ್ಟಿದ ಮೇಲೆ 1 ವರ್ಷಕ್ಕೆ ನಮ್ಮ ಅತ್ತೆಯರು ತೀರ್ಕೊಂಡ್ಬಿಟ್ರಿ. ನಾನು ಸಣ್ಣವನಿರ್ಬೇಕಾಗಿದ್ದು ನಾನು ನಮ್ಮ ಅವನ ಮುಖ ನೋಡಿದ್ದ ನನಗೆ ನೆನಪಿಲ್ರಿ. ನನ್ನನ್ನೆಲ್ಲ ಸಾಕಿದ್ದು ಬೆಳೆಸಿದ್ದು ಎಲ್ಲ ಮಾಡಿದ್ದು ನಮ್ಮ ಅತ್ತಿಗೆ ಮಾರಿ. ಅದಕ್ಕೆ ನಮ್ಮ ಅತ್ತಿಗೆ ಮನ ನನಗೆ 2ನೇ ತಾಯಿ ನೋಡ್ರಿ. ನಮ್ಮ ಅವ್ವ ತೀರ್ಕೊಂಡ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ಹಂಗೆ ನಮ್ಮೆಲ್ಲರೂ ಜವಾಬ್ದಾರಿನೆಲ್ಲ ನೋಡ್ಕೊತ ಬಂದಿದ್ದು ನಮ್ಮ ಅತ್ತಿಗೆ ಮಾರಿ. ಅದಕ್ಕೆ ನಮ್ಮ ಮನ್ಯಾಗ ನಮ್ಮೆಲ್ಲರಿಗೂ ನಮ್ಮ ಅತ್ತಿಗೆ ಮನ ನಮ್ಮ ತಾಯಿ ಆಗಾರ ನೋಡ್ರಿ. ಅವಾಗೆಲ್ಲ ಹಳೆ ಕಾಲದಾಗೆಲ್ಲ ಇದು ಅತ್ತಿದು ಸೊಸಿದು ಎಲ್ಲ ಡಿಲೆವರಿ ಎಲ್ಲ ಒಮ್ಮಿಗೇನು ಆಗವ್ರಿ. ಎಷ್ಟೋ ಹಳ್ಳಿಗಳಾಗೆಲ್ಲ ನಾನು ಎಷ್ಟೋ ಕೇಳಿದ್ದೀನಿ. ಹಂಗೆ ನಮ್ಮ ಮನ್ಯಾಗೂ ಹಂಗಾಗೈತ್ರಿ. ಇವಾಗ ನಮ್ಮ ಸ್ಟೋರಿದು ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಮುಂದೆ ಹೋಗ್ತಾ 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 ನಿಮಗೆ ಗೊತ್ತಾಗುತ್ತೆ. ಇದು ನಮ್ಮದು ಒಂದು ಸಣ್ಣ ಕುಟುಂಬ ರೀ, ಸರಿನಾ? ಈ ಕುಟುಂಬದ ಪರಿಚಯ ಎಲ್ಲ ನಿಮ್ಗೆ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ಟೋರಿನ ಮುಂದುವರಿಸ್ತೀವಿ. ದಯವಿಟ್ಟು ಸ್ಟೋರಿನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಇದು ತುಂಬಿದ ಮನೆ ಕಥೆಯ ಹೊಸ ಅಧ್ಯಾಯ. ಈ ಕಥೆಯ ಹೆಸರು ಕೂಡ ತುಂಬು ಕುಟುಂಬ ಅನ್ನೋದು. ದಯವಿಟ್ಟು ಈ ಹೊಸ ಕತೆ ತುಂಬು ಕುಟುಂಬ, ಈ ಸ್ಟೋರಿನ ದಯವಿಟ್ಟು ನೀವೆಲ್ಲರೂ ಇಷ್ಟಪಡ್ರಿ ಅಂತ ಕೇಳ್ಕೊತಾ ಇದ್ದೀವಿ. ಇಷ್ಟ ಆದರೆ ವಿಡಿಯೋಗೆ ಸ್ಟೋರಿಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ನಮಸ್ಕಾರ. ಯಪ್ಪ ನಾನು ಮತ್ತು ಅಣ್ಣ ಇಬ್ಬರು ಒಂದು ಸ್ವಲ್ಪ ಆಟಾಡಕ್ಕೆ ಹೋಗ್ತೀವಪ್ಪ. ಅಲ್ಲ, ಇಬ್ರದ್ದು ಶಾಲೆ ಚಲೋ ಆಗೈತಿ. ಶಾಲೆಗೆ ಹೋಗೋಬಿಟ್ಟು ಎಲ್ಲ ಆಟಾಡಕ್ಕೆ ಹೊಂಟಿರ ನೀವು. ನಡ್ರಿ, ಶಾಲೆಗೆ ಗೊತ್ತಾಗೈತಿ, ಶಾಲೆಗೆ ನಡ್ರಿ. ಯವ್ವ, ಇನ್ನು ಶಾಲೆ ಅಷ್ಟು ಚಲೋ ಆಗಿಲ್ಲ ಬೇ. ಶಾಲೆ ಚಲೋ ಆಗಿ 15 ದಿನ ಆದಮೇಲೆ ಶಾಲೆಗೆ ಹೋಗ್ಬೇಕು. ಇನ್ನು ಸರ್ ಎಲ್ಲ ಅಷ್ಟು ಬಂದಿರಂಗಿಲ್ಲ. ಹುಡುಗರು ಯಾರು ಈಗಲೇ ಹೋಗಂಗಿಲ್ಲ ಶಾಲೆಗೆ. ನೀ ಏನು ತಲೆ ಕೆಡ್ಸ್ಕೊಬೇಡ, ಇನ್ನೊಂದು ವಾರ ಬಿಟ್ಟು ಹೋಗ್ತೀವಿ ನಾವು. ಮಂದಿ ಯಾವಾಗಾರ ಯಾಕೆ ಹೋಗ್ಲಿ, ಅದೆಲ್ಲ ನಿಮ್ಗೆ ಎದಕ್ಕೆ ಬೇಕು? ನೀವಿಬ್ರು ನಡ್ರಿ, ಲಗುನ ರೆಡಿಯಾಗಿ ಶಾಲೆಗೆ ನಡ್ರಿ. ಯಪ್ಪ ಹೇಳಪ್ಪ, ಇವತ್ತು ಒಂದಿನ ಬಿಡಾಕ ಹೇಳು. ಬೇಕಾದ್ರೆ ಸೋಮವಾರಿಂದ ಶಾಲೆಗೆ ಹೋಗ್ತೀವಂತ ಹೇಳಪ್ಪ. ಇಲ್ಲಿ ಬಿಡು, ಇವತ್ತೊಂದಿನ ಇನ್ನು ಆಡ್ಕೋತಾವಂತ ಆಡ್ಕೊಲಿ. ಸೋಮವಾರದಿಂದ ಹೋಗ್ತಾರಂತ ಬಿಡು ಶಾಲೆಗೆ. ಲಗುನ ಅಡುಗೆ ಮಾಡಿ ನಾವು ಹೊಲ್ದಾಗ ಹೋಗ್ಬೇಕು. ಸರಿ ಓತ್. ನೀವು ಈ ನಮ್ನಿ ಇವರಿಬ್ರು ಪರ ವಹಿಸ್ಕೊಂಬಂದ್ರೆ ಅಂದ್ರೆ ಮುಗೀತು. ಇವರು ಶಾಲೆಗೆ ಹೋದಂಗೆ ನೀವು ಹೋಗಂತ ಅನ್ನೋವರೆಗೂ ಅವ್ರು ಹೋಗಂಗಿಲ್ಲ ನೋಡಂದ್ರಂತ. ಅವರಿಬ್ರು ನನ್ನ ಮಕ್ಕಳು ಅದಾರ್ಲಿ. ಅವ್ರಿಗೆ ಯಾವಾಗ ಹೋಗ್ಬೇಕು ಏನು ಅನ್ನೋದು ಗೊತ್ತೈತಿ. ನೀ ನಡಿ, ಕೆಲಸ ಮಾಡಿ ನಡಿ. ನನ್ನ ಸ್ವಲ್ಪ ಇಲ್ಲೇ ಬಜಾರ್ನಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ಸರಿ ಆಯ್ತು. ಅಣ್ಣ ನಡಿಯೋ, ಅವ್ವ ಇಲ್ಲೇ ಇದ್ರೆ ಮತ್ತೇನಾದ್ರು ಕೆಲಸ ಹೇಳ್ತಾಳೆ. ನಡಿ.
ಅತ್ತಿಯಮ್ಮ ನಂದು ಸ್ವಲ್ಪ ಹೊಲ್ದಾಗ ಕೆಲಸ ಐತಿ ಹೋಗಿ ಬರ್ತೀನಿ ರೀ. ತಡಿಯಪ್ಪ, ಅಡಿಗೆ ಮಾಡಕೊಂತೀನಿ, ಉಂಡ ಹೋಗ್ಬಿಡಂತ್ರಂತ. ಅಯ್ಯ ಹೊತ್ತಾಗ್ತೈತಿ ಬಿ ಅತ್ತಿಗೆಮ್ಮ, ಹೊಲ್ದಾಗ ಯಾರೂ ಇಲ್ಲ. ನೀ ಅಣ್ಣ ಬರ್ತಾನಲ್ಲ, ಅಣ್ಣನ ಕೈಯಾಗ ಕೊಟ್ಟು ಕಳ್ಸು, ನಾನು ಅಲ್ಲೇ ಉಣ್ತೀನಂತ. ಏ ಬ್ಯಾಡ್ ತಡಿಯಪ್ಪ, ಲಘು ಲಘುನ ಮಾಡ್ಬಿಡ್ತೀನಿ ತಡಿ, ಅಡಿಗೆ ನದಿ ಏಟತ್ತು. ಇಲ್ಲ ಅತ್ತಿಗೆಮ್ಮ, ಹೊಲ್ದಾಗ ಕೆಲಸ ಭಾಳ ಅದಾವು, ಮತ್ತು ಸಂಜೆನಷ್ಟಿಗೆ ಕೆಲಸ ಮುಗಿಯಂಗಿಲ್ಲ. ಅದಕ್ಕೆ ನಾ ಹೋಗಿರ್ತೀನಿ ಅಂತ. ಇನ್ನೂ ಹಸುವಾಗಿಲ್ಲ, ಬೆಳಗ್ಗೆ ಚಾ ತಿಂದಿನಿ, ಚಾ ಕುಡ್ದೀನಿ, ಬ್ರೆಡ್ ತಿಂದಿನಿ, ಹೊಟ್ಟೆ ತುಂಬೈತಿ. ನೀನು ಅಣ್ಣನ ಜೊತೆ ಕಳ್ಸ ನಡಿತೈತಿ. ಸರಿ ತಗೋಪ್ಪ. ಅತ್ತಿಗೆಮ್ಮ, ನಂದು ಕಾಲೇಜ್ ಚಲೋ ಆಗುಂತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಬುಕ್ಸ್ ಅವನ್ನೆಲ್ಲ ಇಟ್ಕೊಳ್ಳೋದವು, ನಾ ಹೋಗ್ತೀನಿ. ಸರಿನಪ್ಪ, ಹೋಗು. ಸಾಹೇಬ್ರು ನೀವೆಲ್ಲಿಗೆ ಹೋಗ್ಬೇಕು ಇವಾಗ? ಅತ್ತಿಗೆಮ್ಮ, ಎಲ್ಲರೂ ಅವ್ರವ್ರ ಕೆಲಸ ಅದಾವಂತ ಹೋಗ್ಬಿಟ್ರು. ಎಲ್ಲ ಕೆಲಸ ನಿಮ್ಮ ಮೇಲೆನೇ ಬೀಳ್ತೈತಿ, ನಮ್ಗೆ ಗೊತ್ತೈತಿ. ಅದಕ್ಕೆ ನಾ ತರಕಾರಿ ಅವನ್ನ ಏರ್ಚ್ಕೊಡ್ತೀನಿ, ನೀವು ಒಗ್ಗರಣೆ ಹಾಕ್ಬಿಡಂದ್ರೆ ಅಂತ. ಬರ್ರಿ. ಸರಿ ಸರಿ ನಡಿ. ಈ ರವೆ ಪದನಲ್ರಿ, ನಂದು 2ನೇ ಮೈದ್ನ. ನನಗೆ ದಿನಾ ಅಡಿಗೆ ಮಾಡೋ ಮುಂದೆ ಏನಾರ ಸಹಾಯ ಮಾಡೋದಂದ್ರೆ ಇವನ ದಿನಾ ತರಕಾರಿ ಹೆಚ್ಚಿಕೊಡೋದು, ತರಕಾರಿ ತೊಳೆದು ಕೊಡೋದು, ಅನ್ನಕ್ಕಿಡೋ ಮುಂದೆ ಅಕ್ಕಿ ತೊಳೆದು ಕೊಡೋದು, ಆಮೇಲೆ ದಾಸಿಗೆ ಏನಾರ ಹಾಕಿದಾಗ ಹಿಟ್ಟು ರುಬ್ಬಿ ಕೊಡೋದು, ಎಲ್ಲ ಸಹಾಯ ನನಗೆ ಈ ಮನ್ಯಾಗ ನನ್ನ ಮೈದ್ನಾನ ಮಾಡೋದು. ಇವನು ಒಂಥರ ನನಗೆ ಮಗಳಿದ್ದಂಗೆ, ಎಲ್ಲ ಕೆಲಸದಾಗೂ ಸಹಾಯ ಮಾಡ್ತಾನೆ. ಅತ್ತಿಗೆಮ್ಮ, ಸಾಕು ಹೊಗಳಿದ್ದು, ನಡಿ ನಡಿ. ನಿಮ್ಮ ಕಡೆ ಯಾರು ಒಳ್ಳೆ ಸಂಬಂಧ ಇದ್ರಿ ಹೇಳ್ರಿ. ನಮ್ಮ ದ್ಯಾಮಪ್ಪಗೆ ಹಂಗೆ ನಮ್ಮ ಈ ನಿಂಗಪ್ಪಗೆ ಹೆಣ್ಣು ನೋಡಾಕೊಂತೀವಿ. ನಮ್ಮ ನಿಂಗಪ್ಪನ ಏನು ಮದುವೆ ಮಾಡ್ಕೊಂಬರೋ ಹುಡುಗಿ ಭಾಳ ಪುಣ್ಯವಂತೆ. ಯಾಕಂದ್ರೆ ನಮ್ಮ ನಿಂಗಪ್ಪಗೆ ಅಡುಗೆನೂ ಮಾಡಕ್ಕೆ ಬರ್ತೈತ್ರಿ. ನಂಗೇನಾರು ಆರಾಮಿಲ್ಲದಂಗೆ ಆಕೈತಲ್ರಿ, ಅವಾಗ ಈ ಮನ್ಯಾಗ ಅಡುಗೆನ ಇವನರಿ ಮಾಡೋದು. ಅಡುಗೆ ಮತ್ತು ಇಷ್ಟು ರುಚಿಯಾಗಿರ್ತೈತಂದ್ರೆ. ಅಯ್ಯೋ ಇಲ್ರಿ, ಅದೆಲ್ಲ ಏನಿಲ್ಲ. ನಮ್ಮ ಅತ್ತಿಗೆಮ್ಮನಷ್ಟು ರುಚಿ ಅಡುಗೆನ ನಾನು ಮಾಡೋದೇ ಇಲ್ಲ. ನಡಿ ಅತ್ತಿಗೆಮ್ಮ, ಹೊತ್ತಾಗುತ್ತಾ, ಹಸು ಆಗೈತಿ. ಸರಿನಪ್ಪ, ಬಾ ಬಾ. ಅತ್ತಿಗೆಮ್ಮ, ಇವತ್ತು ಏನು ಅಡುಗೆ ಮಾಡಾಕೊಂತೀರಿ? ನಾನು ಏನು ಎರ್ಚ್ಕೊಡ್ಬೇಕು ಅನ್ನೋದು ಇನ್ನು ಹೇಳ್ಬಿಡ್ರಿ. ಲಘು ಲಘುನ ಪಟ ಪಟ್ ನಂಗೆ 2 ನಿಮಿಷದಾಗ ಎರ್ಚ್ಕೊಟ್ಬಿಡ್ತೀನಿ ನೋಡ್ರಿ. ಮೊದಲು ಹೋಗಿ ತರಕಾರಿ ಏನೇನದಾವ ಅನ್ನೋದನ್ನು ನೋಡ್ಕೊಂಬಂದು ಹೇಳು. ಅದ್ರಾಗ ಯಾವ್ದು ಮಾಡೋಣಂತ ನಾ ಹೇಳ್ತೀನಂತ. ಆಮೇಲೆ ಬಡ ಬಡ ಏರ್ಸ್ಕೊಡಂತ ನಾ ಒಗ್ಗರಣೆ ಹಾಕ್ಬಿಡ್ತೀನಿ. ಸರಿ ಅತ್ತಿಗೆಮ್ಮ. ಅತ್ತಿಗೆಮ್ಮ, ಮೊದಲು ಈ ಮನೆಗೊಂದು ಫ್ರಿಜ್ ತರಬೇಕಾಗೈತಿ. ಫ್ರಿಜ್ ಇತ್ತಂದ್ರೆ ತರಕಾರಿ ಎಷ್ಟು ದಿನ ಬೇಕಾದ್ರೂ ಇಡ್ಬೋದಂತ ಅತ್ತಿಗೆಮ್ಮ. ಅದ್ರಾಗ ತರಕಾರಿ ಎಲ್ಲ ಹಂಗೆ ಚಲೋನತ್ತಂಗೆ ಫ್ರೆಶ್ ಇಡ್ತಾವಂತ ಹಂಗೆ. ನಿನಗೆ ಯಾರು ಹೇಳಿದ್ರಪ್ಪ? ಅಯ್ಯೋ, ನಮ್ಮ ಗಂಗಪ್ಪ ಹೇಳಿದ. ಅಡುಗೆ ತರಕಾರಿ ಎಲ್ಲ ಭಾರಿ ಚಲೋ ಇರ್ತಾವಂತ. ಅದಕ್ಕೆ ನಾವು ಆತಂದ್ರೆ ಒಂದು ಫ್ರಿಜ್ ತರಂತಡ್ರಿ ಅತ್ತಿಗೆಮ್ಮ. ಅದನ್ನೆಲ್ಲ ಆಮೇಲೆ ನೋಡಿದ್ರಾತು, ಮೊದಲು ಹೋಗಿ ತರಕಾರಿ ನೋಡ್ಕೊಂಬ ಹೋಗ. ಸರಿ ಅತ್ತಿಗೆಮ್ಮ.